ಆಚಾರ್ಯರನ್ನು ನಮ್ಮ ರಾಜ್ಯ ಪ್ರಭಾರಿಗಳಾದಂಥ ಬವರ್ಲಾಲ್ ಗುರೂಜಿಯವರನ್ನು ಸ್ಮರಿಸಿಕೊಂಡು ತಾವೆಲ್ಲ ಭಾಗಿಯಾಗಿರುವಂಥ ಅವರಿಗೂ ವಾರದ ಒಂದು ಸ್ವಾಗತವನ್ನು ಬಯಸುತ್ತಾ ಈಗ ಓಂಕಾರವನ್ನು ಮಾಡೋಣ. ಈ ರೀತಿ ಸಿದ್ಧಾಸನ, ಪದ್ಮಾಸನ, ಸುಖಾಸನದಲ್ಲಿ ಕೂತ್ಕೊಂಡಿರಬೇಕು. ಬೆನ್ನು ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಈಗ 3 ಸಲ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ.
ಅದನ್ನು ಕೆತ್ತಿಗೆ ನಿಧಾನವಾಗಿ ಈಗ ನಾವು ಈ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ 12 ಜಾಯಿಗಳನ್ನು ಮಾಡಬೇಕು. ಸ್ವಲ್ಪ ಈ ಎರಡು ಮೊಣಕಾಲು ಎತ್ತು ನಿಧಾನವಾಗಿ rotate. 15 ವರ್ಷ
ಚೆಂಡು ಎಡಮೈ ಈ ರೀತಿ ನಂಬರ್ ಜೋರು ನಮ್ಮಲ್ಲಿರುವಂಥ ಇವೆಲ್ಲಿರುವಂಥ ಬೊಜ್ಜು ನರನೋವುಗಳು ಕೀಲುಗಳು ನಿವಾರಣೆ ಆಗುತ್ತೆ. ವೇಟ್ ಕಡಿಮೆ ಮಾಡ್ಬೋದು. ಈಗ ಈ ರೀತಿ ಅವರು ಕಾಲನ್ನು ಅಗಲ ಮಾಡಬೇಕು. ಪಾರ್ಶ್ವಕೋನಾಸನ ಇದನ್ನು ಬಿ ಕೆ ಅಯ್ಯಂಗಾರ್ ಭಾಳ ಚೆನ್ನಾಗಿ ಆಸನ ಮಾಡ್ತಿದ್ರು. ಏನು ಮಾಡಬೇಕು, ಈ ರೀತಿ ಕಾಲಿಡಬೇಕು, ಎಡಗಾಲ ತಿರುಗಿಸಬೇಕು, ಬಲಗಾಲ ಇರಬೇಕು, ಎಡಗಾಲ ಇರಬೇಕು. ಈಗ ವೀರಭದ್ರಾಸ ಈ ರೀತಿ ಇರಬೇಕು, ಇದು 90 ಇರಬೇಕು, ಇದು ಹೆಚ್ಚಿಗೆ ಅಗಲಬೇಕು. ಕೈಗಳನ್ನು ರೀತಿ ಹೋಗಬೇಕು, ಎರಡೂ ಇದು ಈ ರೀತಿ ಸೀದಾ ಇರಬೇಕು, 90 ಡಿಗ್ರಿ ಇರಬೇಕು. ನಿಧಾನ ಎರಡು ಕೈಗಳು ಮುಂದೆ ಇಟ್ಕೋಬೇಕು. ಈ ಬಲಗಾಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಬೇಕು. ನಮ್ಮ ಕೈಗಳು ಎದುರುಗಡೆ ಇರಬೇಕು. ಆಳವಾಗಿ ಇರಬೇಕು. ನೋಡಿ, ಆಸನ ಮಾಡೋದ್ರಿಂದ ನಮ್ಮ ಎದೆಯ ಭಾಗ ಚೆಸ್ಟ್ ಅಗಲ. ಇದಲ್ಲದೆ ಪೂರ್ತಿ ನಮ್ಮ ದೃಷ್ಟಿ ಮೇಲಿದೆ. ಈ ರೀತಿ ಬಲಗಡೆ ಕಾಲನ್ನು ತಿರುಗಿಸಬೇಕು, ಎಡಗಾಲ ಇರಬೇಕು, ಬಲಗಾಲ ಇರಬೇಕು. ಈ ರೀತಿ ವೀರಭದ್ರಾಸನ ಇರಬೇಕು. ಬಲಗೈನೂ ಇದು ಸೀದಾ ಇರಬೇಕು, ನಿಧಾನವಾಗಿ ಮುಂದಿರಬೇಕು. ಹಾಗೆಲ್ಲ ಇರಬೇಕು, ಪೂರ್ಣವಾಗಿ ಇರಬೇಕು. ನೋಡಿ, ಈ ಆಸನ ಮಾಡೋದ್ರಿಂದ ಹೆಚ್ಚೆಚ್ಚಿಗೆ ಆಸನದಿಂದ ಬೇಕು. ನಮ್ಮ ಇವೆರಲ್ಲಿರುವ ಬೊಜ್ಜು ಕಡಿಮೆ ಆಗುತ್ತೆ, ನಡದ ಬೊಜ್ಜು ಕಡಿಮೆ ಆಗುತ್ತೆ. ಅದಲ್ಲದೆ ಮೊಣಕಾಲಿನ ನೋವುಗಳು, ನಡದ ನೋವುಗಳು ಮತ್ತು ನಮ್ಮ ಡೈಜೆಷನ್ ಚೆನ್ನಾಗಿದೆ, ಜಠರಕ್ರಿಯೆಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಇಷ್ಟು ಈ ರೀತಿ ಈಗ ಏನು ಮಾಡಬೇಕು, ಮತ್ತೆ ಎಡಗಾಲನ್ನು ತಿರುಗಿಸಬೇಕು. ಈಗ ಎಡಗೈಯನ್ನು ಮೂಡಬೇಕು, ಬಲಗೈ ಮತ್ತು ಬಲಗಾಲನ್ನು ಎಡಗಡೆ ಇರಬೇಕು. ಈ ರೀತಿ ನಮಗೆ ಈ ರೀತಿ ಕೈಗಳನ್ನು ನಿಧಾನ ಮಾಡಬೇಕು, ಕೂಡಿ ಇರಬೇಕು. ಈ ರೀತಿ ಕೈಗಳನ್ನು ಹೋಗಬೇಕು. ನಮ್ಮ ಈ ಆಸನ ನಮಗೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಸ್ವಲ್ಪ ರೂಢಿಬೇಕು. ಸಾಧ್ಯದಷ್ಟು ಎಡಗಾಲ ಕೆಳಗಡೆ 90 ಡಿಗ್ರಿ ಇರಬೇಕು, ಬಲಗಾಲ ಮೇಲ್ಗಡೆ ಎತ್ತಬೇಕು, ಕೈ ಮೇಲ್ಗಡೆ ಎತ್ತಬೇಕು. ಬಲಗಾಲನ್ನು ತಿರುಗಿಸಬೇಕು, ಬಲಗೈಯನ್ನು ಕೆಳಗಡೆ ಹೋಗಬೇಕು. ಈ ರೀತಿ ನಮ್ಮ ದೃಷ್ಟಿ ನಮ್ಮ ಕೈಯ ಬಿಜು ಸಮಾನ ಎಡಗಾಲ ಪೂರ್ಣ ಇದು ಈ ಆಸನ ಮಾಡೋದ್ರಿಂದ ನೋಡಿ, ಬೆನ್ನಿನ ನೋವುಗಳು ನಿವಾರಣೆ ಆಗ್ತದೆ, ನಡದ ನೋವುಗಳು ನಿವಾರಣೆ ಆಗ್ತದೆ, ಬೊಜ್ಜು ಕಡಿಮೆ ಆಕತಿ. ಅದಲ್ಲದೆ ಬ್ಯಾಲೆನ್ಸ ಚೆನ್ನಾಗಿ ನಮಗೆ ಚೆನ್ನಾಗಿ ಸಿಗ್ತದೆ. ಈಗ ಪಾದಾಸ್ತಾಸನ ಮಾಡೋಣ. ಎಷ್ಟು ಅಂತ ಎರಡೂ ಕಾಲಗಳು ಕೂಡಬೇಕು. ಈ ಕಾಂಪಿಟಿಷನ್ ಮಾಡೋದಾದರೂ ಎರಡೂ ಕಾಲಗಳು ಕೂಡಬೇಕು. ನಿಮ್ಗೆ ಹೊಸದಾಗಿ ಕಲಿಯೋರು ಸ್ವಲ್ಪ ಅಂತರ ನಡೀತದೆ. ನೀವು ಈ ಸ್ಥಿತಿಯಲ್ಲಿ ಫಸ್ಟಿಗೆ ಆಮೇಲೆ ಎರಡೂ ಕೈಗಳು ಈ ರೀತಿ ಭುಜಕ್ಕೆ ಸಮಾಂತರವಾಗಿವೆ. ಪೂರ್ಣ ಕೈಗಳು ಮೇಲ್ಗಡೆ ಇರಬೇಕು. ಯಾರೋ ಕೈ ಮೇಲೆ ಜಗ್ತಾರೆ ಅನ್ನುವಾಗ ಕೈಗಳಲ್ಲಿ ಎತ್ತಬೇಕು. ಸಾಧ್ಯ ಕೈಗಳ ಮೇಲ್ಗಡೆ ಎತ್ತಬೇಕು. ಎರಡೂ ಕೈಗಳನ್ನ
ಹೆಚ್ಚೆಚ್ಚು ಮುಂದೆ ಚಾಚುತ್ತಾ ನಿಧಾನವಾಗಿ ಯಾವ ಕೈಗಳು ಪಾದದ ಹತ್ತಿರ ಬರಬೇಕು. ನಿಮಗೆ ಎಷ್ಟು ಸಾಧ್ಯ ದೃಷ್ಟಿ ಮಾಡಿ ಹಣೆಯನ್ನು ಮೊಳಕಾಲಿನ ಪ್ರಯತ್ನ ಮಾಡಿ. ಇದರಿಂದ ನೋಡಿ ಬರ್ತದೆ ಚೆನ್ನಾಗಿ ಜಲಕ್ಕೆ ನೀವು ಊಟ ಮಾಡಿದ್ರು ಚೆನ್ನಾಗಿ ಡೈಜೆಷನ್ ಆಗ್ತದೆ, ಮಲಬದ್ಧತೆ ಚೆನ್ನಾಗಿ ಆಗ್ತದೆ. ಹೆಚ್ಚೆಚ್ಚಿಗೆ ಸ್ಥಿತಿಯಲ್ಲಿ ಪ್ರಯತ್ನ ಮಾಡಬೇಕು. ಹಣೆಯನ್ನು ಮೊಳಕಾಲಿನ ಪ್ರಯತ್ನ ಮಾಡಬೇಕು. ಯಾರು ಶೀತ ಮಚ್ಚಬಾರದು. ಈಗ ಅರ್ಧ ಚಕ್ರಾಸನ ಮಾಡೋಣ. ನೋಡಿ ಸಾಧ್ಯ ಎರಡು ಕಾಲಗಳನ್ನು ಕೂಡಿಸ್ಬೇಕು. ಈ ನಳದಿಂದ ಭಾಗ ಶಿಲೆ ಇದೆ. ಈ ನಳದಿಂದ ಮೇಲಿನ ಭಾಗ ಬಗ್ಬೇಕು. ಕೆಳಗಿನ ಭಾಗ ನಳದಿಂದ ಕೆಳಗಿನ ಭಾಗ ಬಗ್ಗಿಸಬಾರ್ದು. ಎರಡು ನೇರವಾಗಿ ಕಾಣ್ತದೆ. ಕಾಲುಗಳು ಸೇರ್ಕು ಕೂಡಬೇಕು ಎರಡು ರೀತಿ. ಯಾರಿಗೆ ಉಳಿಯುವುದಿಲ್ಲ ಅವರು ಹೊಸ್ತಾಗಿದ್ದವರು ಸ್ವಲ್ಪ ಅಂತರ ಇಟ್ಕೊಂಡು ಮಾಡಿದರೆ ಒಳ್ಳೆಯದು. ಈಗ ಈ ರೀತಿ ನಡುವ ಭಾಗವನ್ನು ಬಗ್ಗಿಸ್ತಾ ಹೋಗಬೇಕು. ನಿಮಗೆ ಕಟ್ ಮಾಡಿ ನಿಮಗೆ ಶಕ್ತಿ ಅನುಸಾರ ಮಾಡಿ. ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲಗಾಲಿನ ತೊಡೆ ಮೇಲೆ ಇಡಬೇಕು. ನಿಧಾನವಾಗಿ ಮಾಡಿ ಈ ರೀತಿ ಮೊದಲು ಬ್ಯಾಲೆನ್ಸನ್ನು ಪಡ್ಕೊಳ್ಬೇಕು. ಈ ಬ್ಯಾಲೆನ್ಸ್ ಸಿಕ್ಕ ನಂತರ ನಿಧಾನವಾಗಿ ಕೈಗಳನ್ನ ಬೆಳಗಡೆ ನಮ್ಮ ಮನಸ್ಸು ಚೆನ್ನಾಗಿ ನಮ್ಮನ್ನು ಇಟ್ಕೊಂಡು ಇಡುತ್ತದೆ. ನಮ್ಮ ದೃಷ್ಟಿ ಎದುರುಗಡೆ ನಮ್ಮ ಎರಡೂ ಕೈಗಳು ಕಿವಿತಾಗಿರಬೇಕು. ಎಷ್ಟು ಸಾಧ್ಯತೆ ಕೈಗಳನ್ನು ಎದುರುಗಡೆ ಹೆಚ್ಚೆಚ್ಚಿಗೆ ಆಸನದಲ್ಲಿ ಪ್ರಯತ್ನ ಮಾಡಬೇಕು. ಬಲಗಾಲನ್ನೆತ್ತಿ ಎಡತೊಡೆ ಮೇಲೆ ನಿಧಾನವಾಗಿ ಮಾಡಬೇಕು. ನಮ್ಮ ಬ್ಯಾಲೆನ್ಸ್ ಇಟ್ಟುಕೊಂಡು ಬ್ಯಾಲೆನ್ಸ್ ಇಟ್ಟ ನಂತರ ನಮ್ಮ ಕೈಗಳು ನಿಲ್ಲಬೇಕು. ಈಗ ಸೂರ್ಯ ನಮಸ್ಕಾರವನ್ನು ಮಂತ್ರಗಳೊಂದಿಗೆ ಮಾಡ್ತಾ 12 ಸೂರ್ಯ ನಮಸ್ಕಾರ ಹೆಸರುಗಳನ್ನು ಹೇಳ್ತಾ ಸೂರ್ಯನಿಗೆ ನಾವು ಮಂತ್ರಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ನಮ್ಮ ಕೈಗಳು ಈ ರೀತಿ ಎದೆ ಭಾಗದಲ್ಲಿ ಮಧ್ಯದಲ್ಲಿ ಈ ರೀತಿ ಇರಬೇಕು. ಹೃದಯ ಮಧ್ಯ ಭಾಗದಲ್ಲಿ ಇರಬೇಕು. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ.
ಸೂರ್ಯನಾರಾಯಣ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ ಹೆಸರುಗಳನ್ನು ಹೇಳ್ತಾ ನಾವು ಆಸನಗಳ ಹೆಸರು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಎರಡು ಸಲ. ಓಂ ಪ್ರಣಾಮಾಸನ, ಓಂ ಪ್ರಣಾಮಾಸನ, ಉದ್ವಸ್ತಾಸನ, ಊರ್ಧ್ವಹಸ್ತಾಸನ, ಪಾದಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣಾಶ್ವ ಸಂಚಾಲನಾಸನ. ದಕ್ಷಿಣಾಶ್ವಸಂಚಾಲನ. ಈ ನಮ್ಮ ಎಡಗಾಲ ಎರಡೂ ಕಾಲಗಳು ಈ ರೀತಿ ಮಧ್ಯದಲ್ಲಿರಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರುತ್ತೆ ಈ ರೀತಿ. ಪರ್ವತಾಸನ. ಈ ಎರಡು ನಮ್ಮ ಹಿಮ್ಮರನ್ನು ಕಾಲಬೇಕು. ಕಾಲಿನ ಸ್ವಲ್ಪ ಕಾಲವನ್ನು ಮುಂದೂಡಬೇಕು. ನಮ್ಮ ದೃಷ್ಟಿ ನಾವು ಈ ಕಡೆ ಹೊಂದಿರಬೇಕು. ಎಷ್ಟು ಸಾಧ್ಯವಾದಷ್ಟು ಎರಡೂ ಕೈಗಳ ಮೇಲೆ ಭಾರವನ್ನು ಹಾಕಿ ನಮ್ಮ ದೃಷ್ಟಿ ಬಾಬೆಯನ್ನು ನೋಡಬೇಕು. ಅಷ್ಟಾಂಗಾಸನ ಎಂಟು ಅವಯವರು ನೆಲಕ್ಕಾಗಬೇಕು. ಅಷ್ಟಾಂಗಕಾಸನ. ಭುಜಂಗಾಸನ. ಭುಜಂಗಾಸನ. ಎಲ್ಲವೂ ಕಾಲುಗಳು ಹಿಂದೆ ಕಾಲನ್ನು ಕೂಡಿರಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಪರ್ವತಾಸನ. ಪರ್ವತಾಸನ. ವಾಮಾಶ್ವ ಸಂಚಾಲನಾಸನ. ಪಾದಹಸ್ತಾಸನ. ಪಾದಹಸ್ತಾಸನ. ಉದ್ವಸ್ತಾಸನ. ಊರ್ಧ್ವಹಸ್ತಾಸನ. ಪ್ರಣವಾಸನ. ಪ್ರಣಾಮಾಸನ. ವಿಶ್ರಾಮ. ಎರಡೂ ಕೈಗಳನ್ನು ಮುಂದೆ ಮಾಡಿ ಕೆಳಗಡೆ ಕೂತ್ಕೊಳ್ಳಿ. ಸ್ವಲ್ಪ ರೀತಿ ಕಾಲುಗಳನ್ನು ಇದೆಲ್ಲ ಮಾಡಿ ವಿಶ್ರಾಂತಿ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಕುತ್ತಿಗೆ ಮೇಲೆ ಇರಬೇಕು. ಎರಡೂ ಕೈಗಳು ಬಲವಾಗಿರಬೇಕು. ಆಮೇಲೆ ಎರಡೂ ಕಾಲವನ್ನು ಕೂಡಿಸಿ ಸ್ವಲ್ಪ ಕಾಲವನ್ನು ಅರಿಯಾಡ್ಬೇಕು. ಆಮೇಲೆ ಕಾಲನ್ನು ರೊಟೇಟ್ ಮಾಡಿ. ಈ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ಮೊಣಕಾಲಿನ ಕೀಲು ನೋವು, ಮೊಣಕಾಲ ನೋವು ಮತ್ತು ಹಿಂಬಳದ ನೋವು, ರಿವರ್ಸ್ ನೋವುಗಳು ಕಡಿಮೆ ಇರ್ತಾವೆ. ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರ್ತಾವೆ, ಯಾವುದೇ ನೋವುಗಳು ಬರೋಲ್ಲ. ಎರಡೂ ಪಾದಗಳನ್ನು ಹಿಂದೆ ಮುಂದೆ ಮಾಡಿ. ಆಮೇಲೆ ಬಲಗಳನ್ನು ಮುಚ್ಚಿ. ಟೈಮ್ ಸಿಕ್ಕಾಗ ನಾನು 10 ಸಲ 15 ಸಲ 20-25 ಸಲ ಈ ರೀತಿ ಮಾಡಬೇಕು. ಈಗ ಬಟರ್ಫ್ಲೈ ಮಾಡೋದ್ರಿಂದ ಇದು ಬಜ್ಜ ನಾಲ್ಕು ಮಾಡ್ತಾರೆ. ಇದು ಡೈಲಿ ಕಂಪಲ್ಸರಿ ಮಾಡಿ ಮಾಡೋದ್ರಿಂದ ಚೆನ್ನಾಗಿ ಹೊಟ್ಟೆ ಬದಲಾಗಿ ಹೊಟ್ಟೆ ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ. ಡೈಲಿ ಮಾಡಬೇಕು. ಖಾಲಿ ಹೊಟ್ಟೆ ಇದ್ದಾಗ ಊಟ ಮಾಡಿದ 4 ತಾಸಿನ ನಂತರ ಇದನ್ನು ಮಾಡಿದ್ರೆ ನೀವು ಬೊಜ್ಜು ನಿಮ್ಮ ಬಟ್ಟೆ ಬಂದಿರ್ತದೆ, ಅವ್ರಿಗೆ ವೇಟ್ ಜಾಸ್ತಿ ಇದ್ದಾವೆ ಮಾಡಬೇಕು. ಬೊಜ್ಜು ಯಾವಾಗಲೂ ನಮ್ಮ ನಡೆ ಯಾವಾಗಲೂ ಚೆನ್ನಾಗಿ ಸಣ್ಣಗಿರೋದು. ಈಗ ಈ ರೀತಿ ಎಡಗಾಲನ್ನು ತೆಗೆದುಕೊಂಡು ಏನು ಮಾಡಬೇಕು, ಈ ರೀತಿ ಸ್ವಲ್ಪ ಕಾಲುಗಳನ್ನು ರೂಢಿ ಮಾಡಬೇಕು. ನೋಡಿ, ಈ ರೀತಿ ಮಾಡೋದ್ರಿಂದ ಈ ರೀತಿ ತಗೊಂಡು ಸ್ವಲ್ಪ ರೂಢಿ ಇಲ್ಲವಾಗಿ ಈ ರೀತಿ ಸ್ವಲ್ಪ ಪ್ರೆಷರ್ ಮಾಡಬೇಕು. ಈಗ ಬಲಗಾಲ ಇಡಬೇಕು, ಇಲ್ಲಿ ಇಡಬೇಕು, ಇಲ್ಲಿ ಹತ್ತಬೇಕು. ಕೆಲವೊಬ್ಬರಿಗೆ ರೂಢಿ ಇಲ್ಲದವ್ರು ಏನು ಮಾಡಬೇಕು, ನಿಧಾನ ಮಾಡಬೇಕು. ಯಾವುದೇ ಆಸನಗಳನ್ನು ಕಲಿಬೇಕಂತಂದ್ರೆ ಗುರುವಿನ ಮೂಲಕ ಕಲಿಬೇಕು, ಇಲ್ಲಾಂದ್ರೆ ನಿಧಾನವಾಗಿ ಕಲಿಬೇಕು. ಆಗ ಎಡಗಾಲನ್ನು ತೆಗೆದುಕೊಂಡು ಮಕ್ಕಳನ್ನ ಖುಷಿ ಹೆಂಗೆ ಆಡಿಸ್ತಾರಲ್ಲ ಹಂಗೇನು ಮಾಡಬೇಕು, ಸ್ವಲ್ಪ ಈ ರೀತಿ ಕೈಗಳನ್ನ ಲಾಕ್ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ತಿರುಗಿಸಬೇಕು. ಆಮೇಲೆ ಬಲಗಾಲ ತೆಗೆದುಕೊಂಡು ಈ ರೀತಿ ತೆಗೆದುಕೊಂಡು
ಸಾಧ್ಯಕತ್ತ ನಾವು ಕಾಲುಗಳನ್ನು ಪ್ರಯತ್ನ ಮಾಡೋದು. ಕಾಲುಗಳನ್ನು ಈ ರೀತಿ ನಿಧಾನವಾಗಿ ನಮ್ಮ ಕುತ್ತಿಗೆಯನ್ನು ಹಿಡಿದುಕೊಂಡು ಎರಡೂ ಕಾಲುಗಳನ್ನು ಸಪ್ರೇಟ್ ಮಾಡೋದು ನೇರವಾಗಿ. ನೋವು ಇನ್ನೂ ಸ್ವಲ್ಪ ನಗರ ಭಾಗವನ್ನು ಮೊಣಕಾಲನ್ನು ಕೈ ಮಾಡ್ಕೊಂಡು ಈ ರೀತಿ ಕೂಡಬೇಕು. ಬಲಗಾಲನ್ನು ಈ ರೀತಿ ತಗೋದು ನೋಡಿ, ಎಡಗಾಲನ್ನು ಈ ರೀತಿ ತಗೋ, ಬಲಗಾಲನ್ನು ಹಿಡಿದು ನಮ್ಮ ಬಲಗಾಲ ಇದಕ್ಕೆ ಕೂಡಬೇಕು. ನಿಧಾನವಾಗಿ ಕೈ ಯೋಜನೆ ಮಾಡಬೇಕು. ಈ ರೀತಿ ಮತ್ತೆ ಪುನಃ ಏನು ಮಾಡಬೇಕು, ಬಲಗಾಲನ್ನು ಮಡಚಬೇಕು. ನೋಡಿ, ಇವೆಲ್ಲ ಮಾಡೋದ್ರಿಂದ ಇವೆಲ್ಲ ಲೂಸ್ ಆಗ್ತವೆ, ಲೂಸ್ ಆಗ್ತವೆ. ಸ್ವಲ್ಪ ದಿನ ಇದು ಮಾಡಿ ಹೋಗ್ಬಿಟ್ಟು ಮೊದಲ ಕಲಿಬೇಕಾದ್ರೆ ಈ ರೀತಿ ಮಾಡಬೇಕು. ನೀವು ಮಾಡೋದ್ರಿಂದ ಒತ್ತು ಕಡಿಮೆ ಆಗ್ತದೆ, ಹಟ್ಟಿ ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತವೆ. ನೋಡಿ, ಫಾಸ್ಟ್ ನೀವು ಆ್ಯಕ್ಟಿವ್ ಆಗಿರ್ತದೆ. ಇದು ಮಾಡಲಿಕ್ಕೆ ಈಜಿ ಇದ್ರೂ ಸರಕ ನಮ್ಮ ಚೆನ್ನಾಗಿ ಈ ರೀತಿ ಮಾಡಬೇಕು. ಈ ರೀತಿ ನಾವು ಮೂಲ ಮನಸ ಪಾದ ಹಸ್ತಾಸನ ಮಾಡೋದು ಏನು ಮಾಡಬೇಕು. ಇನ್ನೂ ಸ್ವಲ್ಪ ಇದ್ರಾಗ ಕೆಲವು ಪೂರ್ವಕವಾಗಿ ಕಾಲದಲ್ಲಿ ನಾವು ಯಾವುದೇ ಭಾಷೆ ಮಾಡ್ಬೇಕಾದ್ರೆ ರಾಸಾಯನಿಕವಾಗಿ ಅಂತ ಹೇಳ್ತಾರೆ. ಹಂಗೆ ಯೋಗ ಕಲಿಬೇಕಾದ್ರೆ ಕೆಲವೊಂದು ಪೂರಕವಾದ ಆಸನಗಳನ್ನು ಕಲಿಬೇಕು. ಈಗೇನು ಮಾಡಬೇಕು, ಹೂವು ನಮನ ಆಸನ ಮಾಡ್ಬೇಕಾದ್ರೆ ಪೂರಕವಾದ ಆಸನಗಳನ್ನು ಈ ರೀತಿ ಕಲಿಬೇಕು. ಕಾಲುಗಳನ್ನು ಅಗಲ ಮಾಡಬೇಕು. ಈ ರೀತಿ ಆಗಲ್ಲ, ಎಡಗೈನ ಇಳಿಸ್ಬೋದು, ಬಲಗೈನ ಈ ರೀತಿ ಕಪ್ಪಳನ್ನು ಹಿಡ್ಕೋಬೇಕು. ಎಷ್ಟು ಸಾಧ್ಯಷ್ಟು ಮಾಡಬೇಕು. ಕೆಲವು ಇಷ್ಟ ಮಾಡಿದ್ರು ನಡೀತದೆ. ಯಾರಿಗೆ ಕೈ ಹಾಕಿ ಅದನ್ನು ಇಟ್ಕೊಂಡು ನಮ್ಮ ಕುತ್ತಿಗೆಯನ್ನು ಬಲಗೈನಾಗಿ ಈ ರೀತಿ ಮಾಡಬೇಕು. ಇದನ್ನೇ ರಿವರ್ಸ್ ಮಾಡೋದು. ಈಗ ಬಲಗೈ ಈ ಕಡೆ ತಗೋದು, ಎಡಗೈ ಈ ರೀತಿ. ಇದನ್ನ ಏನು ಮಾಡೋದು, ರೂಢಿ ಆದ ಸ್ವಲ್ಪ ಈ ರೀತಿ ಮಾಡ್ಕೋತ ನೋಡಿ. ಇದು ಮಾಡೋದ್ರಿಂದ ನಮ್ಮ ಬೊಜ್ಜು ಕಡಿಮೆ ಆಗ್ತೈತಿ, ನಮಗೆ ವೇಟ್ ಕಡಿಮೆ ಆಗ್ತೈತಿ. ಈ ರೀತಿ ಮಾಡಿ. ಈ ರೀತಿ ಸ್ವಲ್ಪ ದೂರ ತರಿಸೋದು. ನೀವು ಮಾಡಿದ್ರೆ ಚೆನ್ನಾಗಿ ಕುತ್ತಿಗೆ ನೋವುಗಳು ಬೊಜ್ಜು ಕಡಿಮೆ. ಇನ್ನೂ ಏನು ಮಾಡಬೇಕು, ಇನ್ನೂ ಪಶ್ಚಿಮೋತ್ತಾಸನ ಮಾಡ್ಬೇಕಾದ್ರೆ ಈ ರೀತಿ ಕೈಗಳನ್ನು ಹಿಡ್ಕೊಂಡು ನಿಧಾನವಾಗಿ ಕಾಲುಗಳನ್ನು ಹಿಡಿತೀವಿ. ಮತ್ತು ಈ ರೀತಿ ತಗೊಂಡು ಮತ್ತು ನಿಧಾನವಾಗಿ ಈ ರೀತಿ ಮತ್ತು ಬಲಗಾಲ ತೆಗೆದುಕೊಂಡು ಈಗ ಕೈ ಹಿಡ್ಕೊಬೇಕು. ನಿಧಾನವಾಗಿ ಈ ರೀತಿ ಮತ್ತು ತಗೊಂಡು ಈ ರೀತಿ ಮಾಡಬೇಕು. ಇನ್ನು ಆರನೇ ಕೈ ಮಾಡಬೇಕು. ಕಾಲುಗಳು ಸ್ವಲ್ಪ ಇದು ಮಾಡೋದು, ಕೈಗಳನ್ನು ಸ್ವಲ್ಪ ಇಟ್ಬಿಡಬೇಕು. ಈ ರೀತಿ ಮಾಡ್ಕೊಂಡು ಹಾಗಾಗಿ ಮಾಡ್ತಾ 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 ನೀವು ರೂಢಿಯಾದಾಗ ಏನು ಮಾಡಬೇಕು, ನಿಯಮ ಹಚ್ಚಕ್ಕೆ ಪ್ರಯತ್ನ ಮಾಡಿ. ಹಾಗಾಗಿ ಕಾಲುಗಳನ್ನು ಈ ರೀತಿ ಇಟ್ಕೋಬೇಕು.
ಆಮೇಲೆ ಏನು ಮಾಡೋದು, ಸ್ವಲ್ಪ ಮುಂದುವರಿ ಈ ರೀತಿ ಕೈಯನ್ನು ಹಾಕೋದು, ಇಲ್ಲಿ ಕೈಯನ್ನು ಹಾಕೋದು. ಇನ್ನು ಮಾಡ್ತಾ ಮಾಡ್ತಾ ಇನ್ನು ಸ್ವಲ್ಪ ಮಾಡಿ ಕೈಗಳನ್ನು ಈ ರೀತಿ ತಗೋದು. ಸ್ವಲ್ಪ ಈ ಸ್ಥಿತಿಯಲ್ಲಿ ಸ್ವಲ್ಪ ಹೆಚ್ಚಿಗೆ ಕೂತ್ಕೊಳ್ಬೇಕು. ನಾವೇನು ಏನು ಮಾಡಬೇಕು, ಕೈಗಳನ್ನು ಇಷ್ಟೇ ತಗೋತಾ ಹೋಗಬೇಕು. ಸ್ವಲ್ಪ ಕೈಗಳನ್ನು ಈ ರೀತಿ ತಗೋತಾ ನಿಧಾನ ಹೋಗಿ ಇಲ್ಲಿ ಕೈಗಳನ್ನು ಹಿಡಿದು ಪ್ರಯತ್ನ ಮಾಡಿ. ಈ ರೀತಿ ಗದ್ದವನ್ನು ಪ್ರಯತ್ನ ಮಾಡೋದು. ಇಷ್ಟೇ ಮನಸ್ಸು ಕಲಿಬೇಕಾದ್ರೆ ಇಷ್ಟೇ ನಿಧಾನ ನಮಗೆ ಎಷ್ಟು ನಿಧಾನ ಮಾಡೋದು. ಆಸನಗಳಲ್ಲಿ ನಿಧಾನವಾಗಿ ಕಲಿಬೇಕು. ಒಂದ್ಸಲ ಏನಾದರೂ ನಡುಗಳು ಹಿಡ್ಕೊಂಡು ಬಂದರೆ ಮತ್ತೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ನಮ್ಮ ಶಕ್ತಿ ಅನುಸಾರನ ಮಾಡಬೇಕು. ನಮಗೆ ಎಷ್ಟು ಬೇಕಷ್ಟೇ ಮಾಡಬೇಕು. ನಮ್ಮನ್ನು ಏಜ್ ತಕ್ಕ ನಾವು ಮಾಡಬೇಕಾಗ್ತದೆ. ಯಾರು ದಪ್ಪಿರ್ತೀರಿ ಅವ್ರು ನಿಧಾನವನ್ನು ಮಾಡಬೇಕು. ಪಟ್ಟಿದ್ದವ್ರಿಗೆ ಬಗ್ಲಿಕ್ಕೆ ಬರೋದು, ಅವ್ರು ಎಷ್ಟು ಬೇಕು ಕಷ್ಟ ಮಾಡಬೇಕು. ಈ ಕೈ ಹಿಡಿದು ಪೂರ್ತಿ ಬಂದಾಗ ಏನು ಮಾಡಬೇಕು, ಈ ರೀತಿ ಮಾಡಬೇಕು. ಆಮೇಲೆ ಪಶ್ಚಿಮೋತ್ತಾಸನ ಮಾಡೋಕ್ಕೆ ಇರಬೇಕು. ಕಾಲನ್ನು ಬಲಗಾಲಲ್ಲಿರ್ಬೋದು, ಈ ರೀತಿ ಸ್ವಲ್ಪ ಮಾಡ್ತಾ ಈ ರೀತಿ ಕೈಗಳು ಇತ್ತು. ಆಮೇಲೆ ಎರಡು ಕೈಗಳನ್ನೆಲ್ಲ ಹಾಕಿ ಮೂರು ಕೈಗಳಿಂದ ಚೆನ್ನಾಗಿ ಅಷ್ಟೇ. ಈ ರೀತಿ ಏನು ಮಾಡಬೇಕು, ಮಾಡ್ತಾ ಕೈಯಲ್ಲಿ ಇಡ್ಬೋದು. ಆಮೇಲೆ ಒಂದೊಂದು ಕಾಲು ಯಾವುದೋ ಆದ್ಮೇಲೆ ಕೈ ಮಾಡಬೇಕು. ಎರಡೂ ಕಾಲುಗಳನ್ನು ಕೂಡಿಸಿ ಈ ರೀತಿ ಹೋಗಿ ಆದಮೇಲೆ ಪ್ರಾಕ್ಟೀಸ್ ಆದಾಗ ಏನು ಮಾಡಬೇಕು, ಹೆಬ್ಬೆರಳನ್ನೇ ಹಿಡ್ಕೊಬೇಕು. ಈ ಮೊಣಕೈಯನ್ನೇ ಏನು ಮಾಡಬೇಕು, ನೆಲಕ್ಕೆ ಹಾಕಬೇಕು. ಯಾವ ರೀತಿ ಹತ್ತಂದರೆ ಈ ರೀತಿ ಕಾಲುಗಳು ಸೀದಾ ಮಡಚಬಾರ್ದು. ಇಲ್ಲಿ ಹೆಚ್ಚಿ ಈ ರೀತಿ ಸ್ಪರ್ಧೆಯನ್ನು ಭಾಗವಹಿಸಬೇಕಾದ್ರೆ ಏನು ಮಾಡಬೇಕು, ಕಾಲುಗಳನ್ನು ಇದು ಮಡಚಿರಬಾರ್ದು. ಇಷ್ಟು ಸೀದಾ ಇರಬೇಕು. ಇದು ಹಾಕಬೇಕು, ನಮ್ಮ ಮನೆಯನ್ನು ಹಾಕಬೇಕು. ಇದನ್ನ ಒಂದು ಸೆಕೆಂಡ್ ಇರಬೇಕು. ಇಲ್ಲೇ ಹಾಕೊಂಡು ನಿಲ್ಲಬೇಕು. ಈ ರೀತಿ ನಿಲ್ಲೋದ್ರಿಂದ ಮಾರ್ಕ್ಸ್ ನಾವು ಕೊಡಬೇಕಾದ್ರೆ ಯಾರ್ಯಾರು ಆ ಸ್ಥಿತಿಯಲ್ಲಿ ಅಳಿಯಾಡ್ತಾರೆ, ಮೂಮೆಂಟ್ ಹೆಂಗೆ ಮಾಡ್ತಿರ್ತಾರೆ, ಅಳಿಯಾಡ್ತಿರ್ತಾರೆ ಅಂದರೆ ಮಾರ್ಕ್ಸನ್ನು ಕಡಿಮೆ ಕೊಡ್ತಾರೆ. ಅದಕ್ಕೆ ಏನು ಮಾಡಬೇಕು, ನಾವು ಸ್ಥಿರವಾದ ಸ್ಥಿತಿಯಲ್ಲಿ ಇರಬೇಕು. ಈ ಆಸನಗಳನ್ನು ಸ್ಥಿರಂ ಸುಖಂ ಆಸನ ಮಾಡೋದು. ಅದು ಸ್ಥಿರವಾಗಿರಬೇಕು, ಸುಖ ಅನಿಸ್ತಿರ್ಬೇಕು. ಮುಖ ಕಳಿಸಿರ್ಬಾರ್ದು, ಮುಖ ಕಳಿಸಿ ಮುಚ್ಚಾಡಬಾರ್ದು. ಅದಕ್ಕೆ ಹೇಳ್ತಾರೆ ಆಸನ ಅಂತಂದರೆ ಏನು, ಪತಂಜಲಿಯವರು ಸ್ಥಿರಂ ಸುಖಂ ಆಸನ ಅಂದರೆ ಸ್ಥಿರವಾಗಿರಬೇಕು, ಸುಖ ಅನಿಸ್ತಿರ್ಬೇಕು. ಅದಕ್ಕೆ ಆಸನ ಅಂತಂದರೆ ನಾವು ಉದ್ಯಾಡಿ ಭಾಳ ತ್ರಾಸಪಟ್ಟು ಕಷ್ಟಪಟ್ಟು ಆಸನ ಮಾಡಿದ್ರೆ ಅದು ಆಸನ ಆಗೋಲ್ಲ. ಅದನ್ನು ಸ್ಥಿರವಾಗಿ ಸುಖವಾಗಿ ಮಾಡ್ತಾ ಇದ್ರೆ ಅದಕ್ಕೆ ಆಸನ ಅಂತಂದು. ಹಾಗೆ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಈ ರೀತಿ ಪದ್ಮಾಸನ, ಭೂನಮನ ಆಸನ ಮಾಡಬೇಕಾದ್ರೆ ಪೂರಕವಾದ ಆಸನಗಳನ್ನು ಕಲಿಬೇಕು. ಈಗ ವಕ್ರಾಸನ ಮಾಡಬೇಕಾದ್ರೆ ಎಡಗಾಲನ್ನು ನೇರವಾಗಿರಬೇಕು, ಬಲಗಾಲನ್ನು ಮಡಚಿರಬೇಕು. ಈ ಎಡಗೈಯನ್ನು ಎತ್ತಿ ಕೆಲವರು ಹೀಗೂ ಮಾಡ್ತಾರೆ, ಈ ರೀತಿಯಲ್ಲೂ ಮಾಡ್ತಾರೆ, ಕೆಲವರು ಹೀಗೂ ಮಾಡ್ತಾರೆ. ನಿಮಗೆ ಯಾವ ರೀತಿ ಅದು ಮಾಡ್ಬೋದು. ಸ್ಪರ್ಧೆಗೆ ಅವರು ಯಾವ್ದು ಹೇಳ್ತಾರೆ ಅದನ್ನು ಆ ವಕ್ರಾಸನವನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮ್ಮ
ನಮ್ಮ ನಾಡಿನಲ್ಲಿರುವಂಥ ಬಿಗಿತವನ್ನು ಗಮನಿಸಿ ಕಣ್ಣು ಮುಚ್ಚಿ ಯಾವ್ಯಾವ ತೊಂದರೆಗಳನ್ನು ಗಮನಿಸಿ ಅದಕ್ಕೆ ಹೆಚ್ಚೆಚ್ಚು ಆನಂದವನ್ನು ಕೊಡಬೇಕು. ಆ ಭಾಗ ತುಂಬ ಮಾಡುವಾಗ ನಾವು ಅಲ್ಲೇ ಆನಂದವನ್ನು ಕೊಡಬೇಕು. ಇದು ಈಗ ಬಲಗಾಲ ಸೀದಾ ಇರಬೇಕು, ಎಡಗಾಲ ಈ ರೀತಿ ಇರಬೇಕು, ಬಲಗಾಲ ಸೀದಾ ಇರಬೇಕು. ಈ ರೀತಿ ನಮ್ಮ ಬಲಗಾಲಿನ ಮೂಲಕ ಇಟ್ಕೋಬೇಕು. ಹೀಗೆ ನಮ್ಮ ಭುಜಕ್ಕೆ ಸಮಾಂತರವಾಗಿದೆ. ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು, ಬಲಗಳು ಚೆನ್ನಾಗಿ ಮುಚ್ಚಿರಬೇಕು. ನಮ್ಮ ಆಸನ ನೋಡೋರಿಗೆ ಚೆನ್ನಾಗಿ ಕಂಡ್ರೆ ಅದು ಒಂದೇ ಶಿಸ್ತುಬದ್ಧವಾಗಿದೆ ಮತ್ತು ಮನಸ್ಸಿನಲ್ಲಿ ಖುಷಿ ಖುಷಿಯಾಗಿದೆ. ಆಸನವನ್ನು ಬೇಜಾರು ಪಡ್ಕೋಬಾರ್ದು. ಇದು ಈಗ ಅರ್ಧ ಮಚ್ಚೇಂದ್ರ ಆಸನ. ಈ ಮಚ್ಚೇಂದ್ರ ಋಷಿಗಳು ಕಠೋರ ಕಠಿಣ ಆಸನಗಳನ್ನು ಮಾಡ್ತಾರೆ. ಅದಕ್ಕೆ ಅವರೇ ಈ ಅರ್ಧ ಮಚ್ಚೇಂದ್ರ ಆಸನ ಇದು ಅರ್ಧ ಇದೆ. ಪೂರ್ಣ ಮಚ್ಚೇಂದ್ರ ಆಸನ ಅದು ಕಠಿಣದ, ಅದು ಎಲ್ಲರಿಗೂ ಬರೋದಿಲ್ಲ, ಬಹಳಷ್ಟು ಸ್ವಲ್ಪ ಕಲಿಯಬೇಕು. ಈ ರೀತಿ ಬಲಗಾಲನ ಎಡಗಾಲಿಗೆ ಕಟ್ಟಿರಬೇಕು. ಈ ರೀತಿ ಎಡಗೈಗೆ ಬರ್ತದೆ. ಈ ರೀತಿ ಈಗ ಬಟ್ಟಿದ್ದವರೇನ ಬರೋದು ಅವ್ರು ಇಷ್ಟ ಹಿಡ್ಕೊಂಡ್ರೆ ಸಾಕು. ಅದು ಯಾರಿಗೆ ಬರ್ತದೆ ಅವರು ಈ ರೀತಿ ಹಿಡ್ಕೋಬೇಕು. ಈ ಎಡಗೈಯನ್ನು ಬಟ್ಟಿರೋ ತರಬೇಕು, ಪೂರ್ಣವಾಗಿ ತೆರಬೇಕು. ನೋಡಿ, ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆ ಎಣ್ಣೆ ಬೆಳೆಸೋದ್ರೆ ವಿಷಕಾರಕ್ಕೆ ಪಿತ್ತ, ಕಫ, ದಮ್ಮು, ಅಸ್ತಮ ಇದೆಲ್ಲ ನಿವಾರಣೆ ಆಗ್ತದೆ. ನೋಡಿ, ಚರ್ಮ ಸೋಲತ್ತೆ, ಕಫ ಸೋಲತ್ತವ, ಅಸ್ತಮ ಸೋಲತ್ತವ. ಈ ಆಸನ ಒಳ್ಳೆಯ ಆಸನ. ಕಫ, ಬೊಜ್ಜು, ಶುಗರ, ಸಕ್ಕರೆ ಕಾಯಿಲೆ, ಅಲರ್ಜಿಕ್ ಇದ್ದವರಿಗೆ ಇದು ಒಳ್ಳೆಯ ಆಸನ. ಅರ್ಧ ಮಚ್ಚೇಂದ್ರ. ಇದು ಅರ್ಧ ಮಚ್ಚೇಂದ್ರ ಆಸನ. ಆ ಅರ್ಧ ಮಚ್ಚೇಂದ್ರನಾಥ ಇದ್ದರು, ಅವರ ಹೆಸರನ್ನ ಇದ್ದಾರೆ, ಋಷಿಗಳ ಹೆಸರು ಇದ್ದಾರೆ. ಇದು ರಿವರ್ಸ್. ಈಗ ಎಡಗಾಲ ತಗೊಂಡು ಬಲಗಾಲ ಹತ್ತಿರಬೇಕು. ಇದು ಈ ಆಸನ ಮಾಡಿದಾಗ ಇದು ಈ ಮೊಣಕಾಲನ್ನು ಮುಂದೆ ಹೋಗಬಾರ್ದು. ಇದು ನೋಡ್ತಿರ್ತಾರೆ ಸೀದಾ ಇತ್ತು ಅದನ್ನು ಸಾಧ್ಯ ಆದಷ್ಟು ಇದಕ್ಕಿಂತ ಹೊರಗಡೆ ಹೋಗಬಾರ್ದು. ಈ ಕಾಲ ಹೊರಗಡೆ ಹೋಗ್ತಾರೆ ಅದನ್ನು ಮಾಸ್ಕ್ ಕಡಿಮೆ ಮಾಡ್ತಾರೆ. ಮತ್ತು ಇಲ್ಲಿ ಹೋಗಬಾರ್ದು. ಈ ರೂಢಿಯಿಂದ ಅವು ಮೊದಲು ಮಾಡ್ತಾರೆ ಹಿಂಗ ಕಲಿತು ಆದರೆ ಕಲ್ಗಳಲ್ಲಿ ಈ ಹೊರಗಡೆ ಹೋಗಬಾರ್ದು. ಈ ರೀತಿ ಇಟ್ಕೊಳ್ಬೇಕು. ಇದು ಪೂರ್ಣ ಅಂದರೆ ನೀವು ಆಸನ ಚೆನ್ನಾಗಿ ಮಾಡಿದ್ರಿಂದ ಆ ಆಸನದಲ್ಲಿ ಹೆಚ್ಚೆಚ್ಚಿಕೊಳ್ತಿದ್ರಿಂದ ಆ ಆಸನದಿಂದ ನೀವು ಪರಿಣಾಮವನ್ನು ಲಾಭ ಹೆಚ್ಚಿರ್ತಾವೆ. ಅದರ ಲಾಭ ಪಡ್ಕೋಬೇಕಾದ್ರೆ ನಮ್ಮ ಕಾರ್ಯ ಆಗ ಮಾಡಿದ್ರೆ ಆಗ ಕಟ್ಟಿದ್ದರಿಂದ ಅದು ಲಾಭ ಹೆಚ್ಚಿದೆ. ಲಾಭ ಸಿಗುವುದಿಲ್ಲ. ಹೆಚ್ಚೆಚ್ಚಿಗೆ ಆಸನ ಸ್ಥಿತಿಯಲ್ಲಿ ಯಾರಿಗೆ ಇರಬೇಕು. ಇದು ಇಷ್ಟು ಇವತ್ತು ಆಸನಗಳನ್ನು ನೋಡೋಣ. ಈಗ ಪದ್ಮಾಸನದಲ್ಲಿ ಪದ್ಮಾಸನ ಮಾಡೋಣ. ಪದ್ಮಾಸನಕ್ಕೆ ನೀವು ಎಡಗಾಲನ್ನು ಬಲಗಾಲವನ್ನು ಹೋಗಬೇಕು. ಈ ರೀತಿ ಕೂತ್ಕೋಬೇಕು. ಕೈಯಲ್ಲಿ ಹಿಂದೆ ಕಟ್ಟಬೇಕು. ಬಲ ಕಿವಿಯನ್ನು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಬೇಕು. ಈ ರೀತಿ ಕೈಗಾಲಿಟ್ಟು ಬೊಜ್ಜು ನಿಮ್ಮ ಶುಗರ್ ಸಕ್ಕರೆ ಕಾಯಿಲೆಯನ್ನು ಇವುಗಳೇ ನಿಮ್ಮ ಮುಖಾಂತರ ಮಾಡಿ. ಈಗ ಬದ್ಧ ಪದ್ಮಾಸನ ಹೆಂಗೆ ಮಾಡಬೇಕು ಅಂದರೆ ಸಾಧ್ಯಾದಷ್ಟು ಈ ಕೈಗಳನ್ನು ಕಟ್ಟಬೇಕು. ಈ ಕೈಯನ್ನು ಇಟ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ಹೀಗೆ ಈ ನಿಧಾನವಾಗಿ ಕೈಗಳು ತೆಗೆದುಕೊಂಡು ಈ ರೀತಿ
ಇದನ್ನು ಈ ಆಸನ ಮಾಡೋದು ನೋಡಿ ಬಜ್ ಕಡಿಮೆ ಆಗ್ತದೆ, ನಮ್ಮ ಬಲಗಳ ನೋವುಗಳು ಕಡಿಮೆ ಆಗ್ತವೆ, ಮೊಣಕಾಲಿನ ನೋವುಗಳು, ಕೀಲು ನೋವುಗಳು ನೋಡಿ. ಮತ್ತು ಯಾರಿಗೂ ಮೊಣಕಾಲು ನೋವುದ ಅವ್ರು ಮಾಡಬಾರ್ದು. ಈ ರೀತಿ ನಿಧಾನವಾಗಿ ಇದೇ ಕಾಲನ್ನು ಕೈಗಳನ್ನು ಇಟ್ಟು ತೋಳಾಸನ ಎತ್ತಬೇಕು. ಇದು ಮಾಡ್ಬೋದು. ಕೈಗಳನ್ನು ಈ ರೀತಿ ಇಟ್ಟು ಹೆಚ್ಚಿಗೆ ಎತ್ತರ ಕಾಲಕ್ಕೆ ಬಳಸುವಂತ ಏನು ಮಾಡಬೇಕು, ಈ ರೀತಿ ಕೈಗಳನ್ನು ಇಟ್ಕೊಂಡು ಎತ್ತಬೇಕು. ಇದರಲ್ಲೇ ಗರ್ಭಪಿಂಡಾಸನ ಮಾಡಬಹುದು. ಈ ರೀತಿ ಕೈಗಳನ್ನು ತೆಗೆದುಕೊಳ್ಳಬಹುದು. ಇಲ್ಲೇ ಪದವಿಯನ್ನು ಇಟ್ಕೊಳ್ಳಿ. ಇದು ರೂಢಿಯಿದ್ದವರಿಗೆ ಬರ್ತದೆ. ರೂಢಿಯಿದ್ದವರು ನಿಧಾನ ಮಾಡಬೇಕು. ಈ ರೀತಿ ಕೈಗಳನ್ನು ಮತ್ತು ಹೆಗಲುಗಳನ್ನು ಏನು 14 ಮಿನಿಟ್ ಮಾಡಬಹುದು. ಈ ಕೈಗಳನ್ನು ಮೂಡಿ ಎತ್ತಿ ಮೂರು ತೋಳಾಸನ ಮಾಡಬಹುದು. ಇದರೊಳಗೆ ಪದ್ಮಮಯೂರಾಸನ ಮಾಡಬೇಕು. ಸಕ್ಕರೆ ಕಾಯಿ ಶುಗರ್ಗಳಿಗೆ ಈ ರೀತಿ ಮಾಡಬೇಕು. ಇದರೊಳಗೆ ರಾಜಾರಾಸನ ಮಾಡಬೇಕು. ಹೇಗೆ ದೃಷ್ಟಿಯನ್ನು ಒಳಗಡೆ ಬರುತ್ತೆ, ಒಂದು ದೃಷ್ಟಿ ಮೇಲೆ ಇರುತ್ತೆ. ಹಾಗಾಗಿ ಈಗ ಪದ್ಮಮಯೂರಾಸನ ಮಾಡಬೇಕಾದ್ರೆ ಈ ಕೈಯನ್ನು ಹೋಗಬೇಕು. ನಮ್ಮ ಹೊಕ್ಕದಲ್ಲಿ ಎರಡು ಕೈಗಳು ಈ ರೀತಿ ಭಾರ ಹಾಕಬೇಕು. ಈ ರೀತಿ ನಿಧಾನವಾಗಿ ನಮ್ಮ ಬ್ಯಾಲೆನ್ಸ್ ಈ ರೀತಿ ಇಷ್ಟಿಷ್ಟ ನಿಧಾನವಾಗಿ ಮಾತ್ರ ಕಾಲುಗಳು ಇರ್ತದೆ. ಹಣ್ಣನ್ನು ಮೂಡಿ ಈ ರೀತಿ ಪದ್ಮಾಸನದಲ್ಲಿ ನಿಂತ್ಕೊಂಡು ಸಾಕಷ್ಟು ಆಸನಗಳನ್ನು ಮಾಡಬಹುದು. ಈಗ ಆರು 15 ಆಗ್ತದೆ. ಸಮಯ ಮುಕ್ತಾಯವಾಗಿದೆ. ಈಗ ಬ್ರಾಹ್ಮಣಿಯನ್ನು ಮಾಡೋಣ. ಈ ರೀತಿ ಕೈಗಳು ಕಿವಿನ ಒಳಗಡೆಯಲ್ಲಿ ಹೆಬ್ಬಳು, ನನ್ನ 4 ಬಲಗಳು ಉಬ್ಬಿನ ಮೇಲೆ ಕಣ್ಣಿನ ಮೇಲೆ ಬ್ರಾಹ್ಮಣಿಯನ್ನು ಮಾಡೋಣ.
ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲೇ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಉಸಿರಾಟದ ಜೊತೆ ನಿಮ್ಮ ಮನಸ್ಸುಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳು ಬಂದರೂ ಅದರ ಜೊತೆ ಬೆನ್ನು ಹತ್ತಿ ಹೋಗಬೇಡಿ. ಅದು ತನ್ನಷ್ಟಕ್ಕೆ ತಾನು ಬರುತ್ತದೆ, ಹೋಗುತ್ತದೆ. ಆದರೆ ನಿಮ್ಮ ಮನಸ್ಸು ಉಸಿರಿನ ಜೊತೆ ಇರುತ್ತೆ. ಆನಾಪಾನಾಸತಿ ಬುದ್ಧ ಅದನ್ನು ಅವರೇ ನಮಗೆ ತಿಳಿಸ್ಕೊಡ್ತಾರೆ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು, ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದೇವರು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವೇ ಕೈಗಳನ್ನು ತೆಗೆದುಕೊಂಡು ಇದನ್ನೇ ಬಟ್ಟೆಯನ್ನು ಹಾಕಿಸಿ ಇದನ್ನು ಮೇಲೆ ಹಾಕಿಸಿ ಎರಡು ಕಾಲ ಸ್ವಸ್ಥವನ್ನು ತಿಳಿದು ಈಗ ಶಾಂತಿ ನಂತರ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಯೋಗದಲ್ಲಿ ಭಾಗವಹಿಸಿದಂಥವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ನಾನು ಬೆಳಗ್ಗೆ 6:30 ಗಂಟೆಗೆ ಉಚಿತವಾಗಿ ಯೋಗವನ್ನು ಹೇಳಿಕೊಳ್ಳುವವರು ತನ್ನೆಲ್ಲ ಮನೆಯಲ್ಲಿ ಕುರಿತು ಯೋಗವನ್ನು ಮಾಡಬಹುದು. ಇನ್ನೂ ಹೆಚ್ಚು ಕಲಿಯಬೇಕಂತಂದ್ರೆ ಬಸವನಗರದವರು ನಮ್ಮಲ್ಲಿ ಬಂದು ಯೋಗವನ್ನು ಕಲಿಯಬಹುದು. ಎಲ್ಲರಿಗೂ ತುಂಬ ಧನ್ಯವಾದ.